ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆಗೆ ಸ್ವಾಗತ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಸಿಂಪಲ್ಲಾಗಿ ಒಂದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಿಕನ್ ಮಂಚೂರಿಯನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ಚಿಕನ್ ಮಂಚೂರಿಯನ್ ಎಲ್ಲರಿಗೂ ಇಷ್ಟವಾಗುವಂಥ ರೆಸಿಪಿ. ಇದು ಮಾಡೋದು ಸುಲಭ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ ಒಂದು 1/4 kg ಆಗೋಷ್ಟು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಒಂದು 2 ಸರಿ ವಾಶ್ ಮಾಡಿ, ಅದರಲ್ಲಿರೋ ನೀರಿನಂಶ ಎಲ್ಲ ಡ್ರೈ ಆಗಬೇಕಂದ್ರೆ ನೀರು ಇರಬಾರ್ದು. ಮತ್ತು ಇದು ಕಾರ್ನ್ಫ್ಲೋರು ಸುಮಾರು ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಕಾರ್ನ್ಫ್ಲೋರು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಇದು ಮೈದಾ ಹಿಟ್ಟು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಟೇಬಲ್ ಸ್ಪೂನು, ಒಂದು ಅರ್ಧ ಟೇಬಲ್ ಸ್ಪೂನು ಪೆಪ್ಪರ್ ಪೌಡರ್ ಅಂದರೆ ಕರಿಮೆಣಸಿನ ಪುಡಿ, ಒಂದು 1/4 ಟೀ ಸ್ಪೂನ್ ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ಇದು ಸ್ಪ್ರಿಂಗ್ ಆನಿಯನು, ಈರುಳ್ಳಿ ಹೂವು, ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಪ್ಷನಲ್ ಅದು. ಹಸಿರುಮೆಣಸಿನ್ಕಾಯಿ ಒಂದು 2 ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 10 ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸಾಸಸ್ಗಳು ತುಂಬ ಜನ ಕೇಳ್ತಾಯಿದ್ರು. ಸೊ ನೋಡಿ, ನಾನು ಡಾರ್ಕ್ ಸೋಯಾ ಸಾಸ್ ತೊಗೊಂಡಿದ್ದೀನಿ, ಸುಮಾರು 1 ಟೇಬಲ್ ಸ್ಪೂನ್ ಆಗೋಷ್ಟು. ವೆನಿಗರ್ ಅಂದರೆ ಇದೆ, ಸೊ ನೀವು ಯಾವ ಬ್ರ್ಯಾಂಡದಾದರೂ ಯೂಸ್ ಮಾಡಿ, ನೀರು ಥರ ಇರುತ್ತೆ ವೆನಿಗರು, ಅದು 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಗ್ರೀನ್ ಚಿಲ್ಲಿ ಸಾಸ್ ತೊಗೊಂಡಿದ್ದೀನಿ, ಅದು 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಗ್ರೀನ್ ಚಿಲ್ಲಿ ಸಾಸ್ ಅಂದರೆ ಒಂಥರ ಗ್ರೀನ್ ಕಲರಲ್ಲೇ ಬರುತ್ತೆ. ಮತ್ತು ನೀವು ಬೇಕಂದರೆ ರೆಡ್ ಚಿಲ್ಲಿ ಸಾಸ್ ಕೂಡ ಯೂಸ್ ಮಾಡ್ಬೋದು, ಕೆಂಪಿಗೆ ಬರುತ್ತೆ. ಮತ್ತು ನಾನು ಟೊಮೊಟೊ ಕೆಚಪ್ ತೊಗೊಂಡಿದ್ದೀನಿ, ಅಂದರೆ ಟೊಮೊಟೊ ಸಾಸು, ಅದು 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಇವಾಗ ಸಾಸೆಲ್ಲ ನೋಡಿದ್ದಾಯಿತು. ಎಣ್ಣೆ ಕರೀಲಿಕ್ಕೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ಒಂದು ಬೌಲ್ಗೆ ಚಿಕನ್ ಹಾಕ್ಕೊಂಡಿದ್ದೀನಿ. ನಾನು ಹೇಳ್ದಂಗೆ ಅದರಲ್ಲಿ ನೀರಿನ ಅಂಶ ಇರಬಾರ್ದು. ಮತ್ತು ನಿಮಗೆ ನಾನು ಮಾಡೋ ಥರ ನಿಮಗೆ ಹಿಟ್ಟು ಕಳ್ಸೋಕ್ಕೆ ಬರೋಲ್ಲ ಅಂದರೆ ನೀವೇನು ಮಾಡ್ತೀರಂದರೆ ಫಸ್ಟೇ ಹಿಟ್ಟು ಅದೆಲ್ಲ ಹಾಕ್ಕೊಂಡು ಸ್ವಲ್ಪ ತೆಳ್ಳಗೆ ಬೋಂಡ ಬಜ್ಜಿ ಕಳಿಸ್ತೀರಲ್ಲ, ಆ ಥರ ಕಳಿಸ್ಕೊಂಡು ಕೂಡ ನೀವು ಚಿಕನ್ನ ಡಿಪ್ ಮಾಡಿ ಎಣ್ಣೆಲಿ ಹಾಕ್ಬೋದು. ಇಲ್ಲಾಂದರೆ ನಾನು ತೋರಿಸ್ತಾ ಇದ್ದೀನಲ್ಲ, ಅದೇ ಥರ ಮಾಡ್ಕೋಬೋದು. ಇವಾಗ ಹೆಂಗೆ ಅಂದರೆ 4 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರಲ್ಲಿ ನಾನು ಒಂದು 3 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರು, 2 ಟೇಬಲ್ ಸ್ಪೂನು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಖಾರದ ಪುಡಿ ಮತ್ತು ಮೆಣಸು ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಚಿಕನ್ಗೆ ಇಟ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದು ಸ್ವಲ್ಪ ಡ್ರೈ ಆಗಿರುತ್ತೆ. ನೀವು ಒಂದು ಸ್ವಲ್ಪ ನೀರು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಸೊ ನಾನು ಹೇಳ್ದಂಗೆ ನಿಮ್ಗೆ ಈ ಥರ ಇಟ್ಟು ಕಲ್ಸೋಕ್ಕೆ ಬರಲ್ಲ ಅಂದರೆ ಸ್ವಲ್ಪ ಬೋಂಡ ಬಜ್ಜಿ ಥರ ಇಟ್ಟು ಕಲಿಸ್ಬಿಟ್ಟು ಅದರಲ್ಲಿ ನೆನೆಸಿಟ್ಕೋಬೋದು. ಈಗ ಇದಕ್ಕೆ ನಾನು ಡಾರ್ಕ್ ಸೋಯಾ ಸಾಸು 1 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಸೋಯಾ ಸಾಸ್ ಹಾಕೋದ್ರಿಂದ ಚಿಕನ್ ಸ್ವಲ್ಪ ಸಾಫ್ಟಾಗಿ ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಸ್ವಲ್ಪ ತೆಳ್ಳಗೆ ಕಲಿಸ್ಕೊತೀನಿ. ಸೊ ಅದು ಡ್ರೈ ಆಗಿದೆ ಅಂದ್ಕೊಬೇಡಿ. ನೋಡ್ತಾ ಇರ್ಬೋದು, ಕಲಿಸ್ತಾ ಅದರಲ್ಲೇ ನೀರಿನ ಅಂಶ ಬಿಟ್ಕೊಳುತ್ತೆ. ನೋಡ್ತಾ ಇರ್ಬೋದು, ಈ ಥರ ಹಿಟ್ಟು ಅಂಟ್ಕೋಬೇಕು ಚಿಕನ್ಗೆ ಅಷ್ಟೇ, ಬೇರೆ ಏನೂ ಇಲ್ಲ. ಅದೇ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಹಿಟ್ಟನ್ನ ಫಸ್ಟೇ ಕಲಿಸ್ಬಿಟ್ಟು ಆಮೇಲೆ ಎಣ್ಣೆಲಿ ಹಾಕ್ಬೋದು ಕರಿಲಿಕ್ಕೆ. ಇವಾಗ ಎಣ್ಣೆ ಇಟ್ಕೊಂಡಿದ್ದೆ, ಎಣ್ಣೆ ಕೂಡ ಕಾದಿದೆ. ಇವಾಗ ಅದಕ್ಕೆ ನಾನು ಒಂದೊಂದು ಪೀಸೇ ಹಾಕ್ಕೊತಾ ಇದ್ದೀನಿ. ನಾನು ಕಲಿಸಿರೋದು ಸ್ವಲ್ಪ ಗಟ್ಟಿಯಾಗಿ ಕಲಿಸಿದ್ದೀನಿ, ಯಾಕಂದರೆ ಗಟ್ಟಿಯಾಗಿ ಕಲಿಸೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ಅದೇ ನೀವು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡ್ಬಿಟ್ರೆ ಒಂಥರ ಸಾಫ್ಟ್ ಬಂದ್ಬಿಡುತ್ತೆ, ಚೆನ್ನಾಗಿರಲ್ಲ. ನಾನು ಕಲಿಸಿರೋ ಥರ ಮಾಡಿದೆ, ಮೇಲೆ ಕ್ರಿಸ್ಪಿಯಾಗಿ, ಒಳಗಡೆ ಚಿಕನ್ ಚೆನ್ನಾಗಿ ಬೇಯುತ್ತೆ, ಮೇಲೇನು ಕ್ರಿಸ್ಪಿಯಾಗಿರುತ್ತೆ. ಅದಕ್ಕೋಸ್ಕರ ಈ ಥರ ಕಲಿಸ್ಕೊಳ್ಳೋದು. ಈಗ ಎಣ್ಣೆಯಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಮತ್ತು ಚಿಕನ್ ಮಂಚೂರಿಯನು ಅದಕ್ಕೆ ಅಂತಲೇ ತಗೊಬಂದು ಮಾಡ್ಬೇಕಂತೇನಿಲ್ಲ. ನಿಮ್ಮ ಮನೇಲಿ ಚಿಕನ್ ಸಾಂಬಾರು ಮಾಡೋಕ್ಕೋ ಏನಾದರೂ ಮಾಡೋಕ್ಕೆ ತಂದಿರ್ತಾರಲ್ಲ, ಅಂಥ ಟೈಮಲ್ಲಿ ಬೇರೆ ಮಾಂಸನೇ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಎತ್ತಿಟ್ಕೊಂಡು ಈ ಥರ ಒಂದು ಸೈಡ್ ಡಿಶ್ ಆಗಿ ಕೂಡ ನೀವು ಮಾಡ್ಕೊಂಡು ತಿನ್ಬೋದು. ಸೊ ಯಾವಾಗ ಬೇಕೋ ಅವಾಗ ಮಾಡ್ಕೊಂಡು ತಿನ್ಬೋದು ಚಿಕನ್ ರೆಸಿಪಿನ. ಇವಾಗ ಇದನ್ನು ಮೀಡಿಯಮ್ ಗೋಲ್ಡನ್ ಕಲರ್ ಬಂದಿದ ತಕ್ಷಣ ಇದನ್ನು ಎತ್ತಿಟ್ಕೊಳ್ಳೋಣ. ಜಾಸ್ತಿ ಬ್ಲ್ಯಾಕ್ ಕಲರ್ಗೆ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಸೊ ಕಡಿಮೆ ಉರಿ ಇಟ್ಕೊಂಡು ಬೇಯಿಸೋದ್ರಿಂದ ಚಿಕನ್ ಒಳಗಡೆ ಬೆಂದಿರುತ್ತೆ. ನೀವು ಐ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋಕ್ಕೋದ್ರೆ ಒಳಗಡೆ ಬೆಂದಿರೋಲ್ಲ. ಸೊ ಅದೇ ಥರ ಎಲ್ಲ ಮಾಡಿಟ್ಕೊಂಡಿದ್ದೆ. ಈಗ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಅದೇ ಏನು ಚಿಕನ್ ಫ್ರೈ ಮಾಡಿದ್ನೋ ಅದೇ ಎಣ್ಣೆ ಒಂದು 3 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಅಕಸ್ಮಾತ್ ನಿಮಗೆ ಕಲರ್ ಬೇಕಂದರೆ ಫುಡ್ ಕಲರ್ ಕೂಡ ಯೂಸ್ ಮಾಡ್ಕೋಬೋದು. ನಾನು ಫುಡ್ ಕಲರ್ ಯೂಸ್ ಮಾಡ್ತಾಯಿಲ್ಲ, ನ್ಯಾಚುರಲ್ ಆಗಿ ಹಾಗೆ ಮಾಡ್ಕೊತಾ ಇದ್ದೀನಿ. ಈಗ ಎಣ್ಣೆ ಕಾದಿದೆಯಲ್ಲ, ಅದಕ್ಕೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಪೀಸ್ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀವು ಚಿಕ್ಕ ಚಿಕ್ಕದಾಗಿ ಬೆಳ್ಳುಳ್ಳಿ ಕಟ್ ಮಾಡಿ ಹಾಕೋಬೋದು. ಅಕಸ್ಮಾತ್ ಟೈಮ್ ಇಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಯೂಸ್ ಮಾಡ್ಬೋದು. ಈಗ ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕಿ ಜಾಸ್ತಿ ಫ್ರೈ ಮಾಡಬೇಕಂತೇನಿಲ್ಲ, ಜಸ್ಟ್ ಒಂದು 30 ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು. ಅದೇ ಟೈಮಿಗೆ ನಾವೇನು ಮಾಡೋಣ ಅಂದರೆ 1 ಟೀ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನೇ ಅದಕ್ಕೊಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಯಾಕಂದರೆ ಈ ಥರ ನೀವು ಹಿಟ್ಟು ಕಲಸಿ ಹಾಕೋದ್ರಿಂದ ಚಿಕನ್ಗೆ ನಾವು ಹಾಕಿರೋಂಥ ಸ್ಪೈಸಸ್ಸು ಸಾಸೆಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಮೇಲೆ ತಿನ್ನೋಕ್ಕೆ ಸಾಫ್ಟಾಗಿ ಕ್ರಿಸ್ಪಿಯಾಗಿರುತ್ತೆ, ಮಾಂಸ ಕೂಡ ಸೂಪರ್ ಟೇಸ್ಟ್ ಬರುತ್ತೆ ತಿನ್ನೋವಾಗನೇ. ಇವಾಗ ನೋಡ್ತಾ ಇರ್ಬೋದು, ಸಾಸು ನಿಮಗೆ
ಒಂದೊಂದು ಸ್ಪೂನೇ ಹಾಕಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ನಾನು ಕಪ್ಪಲ್ಲಿ ಇಟ್ಕೊತಾ ಇದ್ದೆ, ಅದು ತುಂಬ ಜನ ಕೇಳಿದರು. ಸೊ ಸಾಸ್ಗಳು ತೋರಿಸಿ ಅಂತ, ಮತ್ತು ಅದು ಯಾವ ರೀತಿ ಹಾಕ್ತೀರಂತಲೂ ಕೇಳಿದ್ರಿ. ಸೊ ಅದೇ ರೀತಿ ನಾನು ಒಂದೊಂದು ಟೇಬಲ್ ಸ್ಪೂನೇ ಹಾಕ್ಕೊತಿದ್ದೀನಿ. ಸೋಯಾ ಸಾಸು ಮತ್ತು ವೆನಿಗರು ಹಾಕಿದ್ದೀನಿ. ವೆನಿಗರ್ ಅಂದರೆ ನೀರು ಥರ ಇರುತ್ತೆ. ಅಕಸ್ಮಾತ್ ವೆನಿಗರ್ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು, ಯಾಕಂದರೆ ಬೇರೆ ಸಾಸಲ್ಲಿ ವೆನಿಗರ್ಗಳು ಇರುತ್ತೆ, ಅದಕ್ಕೋಸ್ಕರನೇ. ಈಗ ಇದಕ್ಕೆ ನಾನು ರೆಡ್ ಚಿಲ್ಲಿ ಸಾಸು, ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಕಲರಾಗಿ ಬರಬೇಕಂದ್ರೆ ಗ್ರೀನ್ ಸಾಸ್ ಬದಲು ರೆಡ್ ಚಿಲ್ಲಿ ಸಾಸ್ ಕೂಡ ಯೂಸ್ ಮಾಡ್ಕೋಬೋದು. ಅದಕ್ಕೊಂದು ಸ್ವಲ್ಪ ಮೆಣಸು ಪುಡಿ ಹಾಕ್ಕೊಂಡಿದ್ದೀನಿ. ಉಪ್ಪು ನೋಡಿ ಹಾಕ್ಕೊಳ್ಳಿ ಬೇಕಂದರೆ, ಯಾಕಂದರೆ ಆಲ್ಮೋಸ್ಟ್ ಸಾಸುಗಳಲ್ಲಿ ಉಪ್ಪಿರುತ್ತೆ, ಅದಕ್ಕೋಸ್ಕರ ನಾನು ಉಪ್ಪು ಹಾಕಿಲ್ಲ. ಆಮೇಲೆ ಒಂದು ಸ್ವಲ್ಪ ಟೇಸ್ಟ್ ಮಾಡಿಕೊಂಡು ಆಮೇಲೆ ನೀವು ಹಾಕೊಬೋದು. ಈಗ ಚಿಕನ್ ಫ್ರೈ ಮಾಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನೀವು ಇದೇ ರೀತಿ ಡ್ರೈ ಆಗಿ ಕೂಡ ರೋಸ್ಟ್ ಮಾಡ್ಕೋಬೋದು. ಇಲ್ಲಾಂದರೆ ನಾನು ಅವಾಗೆ ಕಾರ್ನ್ಫ್ಲೋರ್ ಕಲಸಿಟ್ಟಿದ್ನಲ್ಲ ಆ ಥರ ಹಾಕಿದ್ರೆ ಇನ್ನೂ ಸೂಪರಾಗಿರುತ್ತೆ, ಶೈನಿಂಗ್ ಆಗಿ ಸಾಫ್ಟಾಗಿ ತಿನ್ನೋಕ್ಕೆ ಸಖತ್ತಾಗಿರುತ್ತೆ. ಮಕ್ಳಿಗಂತೂ ಈ ಥರ ವೆರೈಟಿಗಳು ಮಾಡಿಕೊಟ್ಬಿಟ್ರೆ ಹೊರಗಡೆ ಹೋಟ್ಲಿಗೆ ಹೋಗೋ ಸುದ್ದಿನೇ ಇತ್ತಲ್ಲ, ಮನೆಯಲ್ಲೇ ಮಾಡಿಕೊಡಿ ಮಮ್ಮಿ ಅಂತ ಕೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಸೊ ನ್ಯಾಚುರಲಾಗಿ ನಾರ್ಮಲಾಗಿ ನಿಮ್ಗೆ ಉಪ್ಪು ಖಾರ ಎಷ್ಟು ಬೇಕೋ ನೋಡಿ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು. ಇವಾಗ ಸಾಸ್ ಹಾಕಿದೆ ನಾನು, ಅದೇ ಕಾರ್ನ್ಫ್ಲೋರ್ ನೀರು ಹಾಕಿದ್ದೀನಿ. ಹಾಕಿದ ಮೇಲೆ ನೀವು ಐ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸೊ ಕಾರ್ನ್ಫ್ಲೋರು ಸ್ವಲ್ಪ ಹಾಕ್ಕೊಳ್ಳಿ ಸಾಕು, ಜಾಸ್ತಿ ಹಾಕಕ್ಕೆ ಹೋದರೆ ತುಂಬ ಅದೇ ಕೋಟಿಂಗ್ ಆಗುತ್ತೆ, ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಈಗ ಸ್ಪ್ರಿಂಗ್ ಆನಿಯನು ಸ್ವಲ್ಪ ಖಾರದ ಪುಡಿ ಹಾಕ್ಕೊತಿದ್ದೀನಿ. ಖಾರ ಕಡಿಮೆ ಅನಿಸ್ತು, ಅದಕ್ಕೋಸ್ಕರ ಖಾರ ಪುಡಿ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಗ್ರೀನ್ ಚಿಲ್ಲಿ ಸಾಸೇ ಇಲ್ಲ ರೆಡ್ ಚಿಲ್ಲಿ ಸಾಸ್ ಕೂಡ ಹಾಕೋಬೋದು. ಇದನ್ನು ಹಾಕಿದ ಮೇಲೆ ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಕಸ್ಮಾತ್ ನಿಮಗೆ ಸ್ಪ್ರಿಂಗ್ ಆನಿಯನ್ ಸಿಕ್ಕಿಲ್ಲ ಅಂದರೆ ಕೊತ್ತಂಬರಿ ಯೂಸ್ ಮಾಡಿ, ಯಾಕಂದರೆ ಕೊತ್ತಂಬರಿ ಎಲ್ಲ ಟೈಮಲ್ಲೂ ಎಲ್ಲ ಮನೆಯಲ್ಲೂ ಇರುತ್ತೆ, ಇದು ಸಿಗೋದಿಲ್ಲ ಅಷ್ಟಾಗಿ. ನನಗೆ ಸಿಕ್ಕಿದ್ದಕ್ಕೆ ನಾನು ತಗೊಬಂದು ಇಟ್ಕೊಂಡು ಹಾಕ್ತಾಯಿದ್ದೀನಿ ಅಷ್ಟೇ. ಇವಾಗ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ರೆಡಿಯಾಗಿದೆ. ನೋಡ್ತಾ ಇರ್ಬೋದು ಬಾಣಲೆಯಲ್ಲಿ ಕೂಡ ಎಲ್ಲ ಸಾಸು ಡ್ರೈ ಆಗಿದೆ, ಕರೆಕ್ಟಾಗಿ ನಮಗೆ ಆ ಚಿಕನ್ಗೆ ಎಲ್ಲ ಕೋಟಿಂಗ್ ಕರೆಕ್ಟಾಗಿ ಆಗಿದೆ. ನೋಡೋದಲ್ಲ, ಇವತ್ತಿನ ರೆಸಿಪಿ ಇಷ್ಟೇ. ಎಷ್ಟು ಸಿಂಪಲಾಗಿ ಮನೆಯಲ್ಲೇ ಚಿಕನ್ ಮಂಚೂರಿಯನ್ ಮಾಡೋದು ಅಂತ ಗೊತ್ತಾಯ್ತಲ್ಲ. ಹಾಗಾದರೆ ಖಂಡಿತ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ನೀವು ಇವತ್ತು ಇಲ್ಲ ನಾಳೆ ಯಾವಾಗಾದರೂ ಮಾಡ್ಕೊತೀನಿ. ಮಾಡಿದ ಮೇಲೆ ಹೇಗಿದೆ ಅಂತ ನಿಮ್ಮ ಅನಿಸಿಕೆನ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.